ನಮಸ್ಕಾರ. ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಒಂದ್ಸಲ ಯೋಚಿಸಿ, ಒಂದು ಮಗುವಿನ ಮನಸ್ಸನ್ನ ಒಂದು ದೊಡ್ಡ ಕಟ್ಟಡದ ಯೋಜನೆಗೆ ಹೋಲಿಸಿದ್ರೆ ಹೇಗಿರುತ್ತೆ? ಒಂದು ಭವ್ಯವಾದ ಕಟ್ಟಡ ಎದ್ದು ನಿಲ್ಲೋಕೆ ಎಷ್ಟು ಭದ್ರವಾದ ತಳಪಾಯ ಮತ್ತು ಉತ್ತಮ ವಾತಾವರಣ ಬೇಕೋ, ಮಗುವಿನ ದೃಢವಾದ ಬೆಳವಣಿಗೆಗೂ ನಿಖರವಾಗಿ ಅದೇ ಬೇಕಾಗುತ್ತೆ. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಇವತ್ತಿನ ನಮ್ಮ ಚರ್ಚೆಯ ಹಾದಿ ಬಹಳ ಸ್ಪಷ್ಟವಾಗಿದೆ. ಮಕ್ಕಳ ಮನೋವಿಜ್ಞಾನದ ತಳಪಾಯ, ಬಾಂಧವ್ಯದ ಶಕ್ತಿ, ಬೆಳವಣಿಗೆಯ 4 ಪ್ರಮುಖ ಕ್ಷೇತ್ರಗಳು, ಕಿಂಡರ್ ಗಾರ್ಟನ್ ಮತ್ತು ಅರಿವಿನ ಬೆಳವಣಿಗೆ, ಹೊರಾಂಗಣ ಆಟದ ಪ್ರಯೋಜನಗಳು ಹಾಗೂ ಕೊನೆಯದಾಗಿ ಪ್ರತಿಯೊಂದು ಮಗುವಿನ ಸಾಮರ್ಥ್ಯವನ್ನು ಪೋಷಿಸುವ ವಿಧಾನಗಳು. ಹೀಗೆ ಒಂದೊಂದನ್ನೇ ನೋಡ್ತಾ ಹೋಗೋಣ. ಸರಿ, ನಮ್ಮ ಮೊದಲನೇ ವಿಭಾಗ ಮಕ್ಕಳ ಮನೋವಿಜ್ಞಾನದ ತಳಪಾಯ. ಮಗುವಿನ ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳಲು ಆಧಾರವಾಗಿರುವ ಪ್ರಮುಖ ಸಿದ್ಧಾಂತಗಳಿಂದಾನೇ ನಾವು ಶುರು ಮಾಡೋಣ. ಓಕೆ, ಇದರೊಳಗೆ ಸ್ವಲ್ಪ ಆಳವಾಗಿ ಇಳಿಯೋಣ ಬನ್ನಿ. ಮಕ್ಕಳ ಮನೋವಿಜ್ಞಾನ ಅನ್ನೋದು ಕೇವಲ ಒಂದು ಕಾಲ್ಪನಿಕ ವಿಷಯವಲ್ಲ, ಇದೊಂದು ನಿರ್ದಿಷ್ಟ ವಿಜ್ಞಾನ. ಮಕ್ಕಳು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಆ ರೀತಿ ಏಕೆ ವರ್ತಿಸ್ತಾರೆ ಮತ್ತು ಅವರ ಸುತ್ತಲಿನ ಪರಿಸರ ಹಾಗೂ ವಂಶವಾಹಿಗಳು ಅವರನ್ನ ಹೇಗೆ ರೂಪಿಸ್ತಾವೆ ಅನ್ನೋದನ್ನ ಈ ವಿಜ್ಞಾನ ನಮಗೆ ಸ್ಪಷ್ಟವಾಗಿ ವಿವರಿಸುತ್ತೆ. ಈಗ ಜೀನ್ ಪಿಯಾಜೆಟ್ ಅವರ ಈ ಅರಿವಿನ ಬೆಳವಣಿಗೆಯ ಹಂತಗಳನ್ನು ಒಮ್ಮೆ ಗಮನಿಸಿ. ವಯಸ್ಸು ಹೆಚ್ಚಾದಂತೆಲ್ಲ ಮಕ್ಕಳ ಆಲೋಚನಾ ಶಕ್ತಿ ಹೇಗೆ ತಾರ್ಕಿಕವಾಗಿ ಬದಲಾಗುತ್ತೆ ಅನ್ನೋದು ಇದರಿಂದ ತಿಳಿಯುತ್ತೆ. ಹುಟ್ಟಿದಾಗಿನಿಂದ ಬರೀ ಸ್ಪರ್ಶ ಮತ್ತು ಸಂವೇದನೆಗಳ ಮೂಲಕ ಕಲಿಯಲು ಶುರುಮಾಡುವ ಮಗು ಹದಿಹರೆಯಕ್ಕೆ ಬರುವ ಹೊತ್ತಿಗೆ ಎಷ್ಟೊಂದು ಸಂಕೀರ್ಣವಾದ ಮತ್ತು ಔಪಚಾರಿಕ ಆಲೋಚನೆಗಳನ್ನು ಮಾಡುವ ಮಟ್ಟಿಗೆ ಬೆಳೆಯುತ್ತೆ ಅಲ್ವಾ? ನಿಜಕ್ಕೂ ಆಶ್ಚರ್ಯ. ಮತ್ತೊಂದೆಡೆ ಎರಿಕ್ ಎರಿಕ್ಸನ್ ಅವರು ಸಾಮಾಜಿಕ ಅನುಭವಗಳ ಮೇಲೆ ಹೆಚ್ಚು ಗಮನ ಹರಿಸಿದರು. ಅಂದ್ರೆ ಬೇರೆ ಬೇರೆ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ನಿರ್ದಿಷ್ಟ ಘರ್ಷಣೆಗಳು. ಉದಾಹರಣೆಗೆ, ಆ ಆರಂಭಿಕ ಹಂತದಲ್ಲಿ ನಂಬಿಕೆ ಮತ್ತು ಅಪನಂಬಿಕೆಯ ನಡುವಿನ ಹೋರಾಟ ಇರಬಹುದು. ಇವು ಮಗುವಿನ ವ್ಯಕ್ತಿತ್ವವನ್ನ ಹೇಗೆ ಕಟ್ಟಿಕೊಡುತ್ತವೆ ಅನ್ನೋದನ್ನ ಇದು ಬಹಳ ಚೆನ್ನಾಗಿ ವಿವರಿಸುತ್ತೆ. ಈಗ ನಾವು ಎರಡನೇ ವಿಭಾಗಕ್ಕೆ ಹೋಗೋಣ. ಅದೇ ಬಾಂಧವ್ಯ ಅಥವಾ ಅಟ್ಯಾಚ್ಮೆಂಟ್ನ ಶಕ್ತಿ. ಈ ಇಡೀ ನೀಲನಕ್ಷೆಯ ಭಾವನಾತ್ಮಕ ತಳಪಾಯನೇ ಇದು. ನೋಡಿ, 1950ರ ದಶಕದಲ್ಲಿ ಜಾನ್ ಬೌಲ್ಬಿ ಅವರು ಮಂಡಿಸಿದ ಸಿದ್ಧಾಂತದ ಪ್ರಕಾರ ಮನುಷ್ಯರ ನಡುವಿನ ಬಾಂಧವ್ಯ ಕೇವಲ ಒಂದು ಅಭ್ಯಾಸವಲ್ಲ, ಖಂಡಿತ ಅಲ್ಲ. ಅದು ಸುರಕ್ಷತೆಗಾಗಿ ಇರುವ ಒಂದು ನೈಸರ್ಗಿಕ ಪ್ರವೃತ್ತಿ. ಸಂಪರ್ಕ ಮತ್ತು ನೆಮ್ಮದಿಗಾಗಿ ಮಕ್ಕಳಲ್ಲಿರುವ ಜನ್ಮಜಾತ ಪ್ರವೃತ್ತಿಯನ್ನು ಈ 4 ಗುಣಲಕ್ಷಣಗಳು ಸ್ಪಷ್ಟವಾಗಿ ತೋರಿಸ್ತವೆ. ಮಕ್ಕಳು ಹೊಸ ಜಾಗಕ್ಕೆ ಹೋದಾಗ ಅಪ್ಪ ಅಮ್ಮನ ಹತ್ರವೇ ಇರಲು ಬಯಸೋದು, ಅವರಿಂದ ದೂರವಾದಾಗ ಅಳೋದು, ಇದನ್ನೆಲ್ಲ ನಾವೆಲ್ಲ ನೋಡೇ ಇರ್ತೀವಿ ಅಲ್ವಾ? ಮತ್ತು ಇದು ಇನ್ನೊಂದು ಅದ್ಭುತವಾದ ವಿಷಯವನ್ನು ವಿವರಿಸುತ್ತೆ. ಮೇರಿ ಐನ್ಸ್ವರ್ತ್ ಅವರ ಸುರಕ್ಷಿತ ಮತ್ತು ಅಸುರಕ್ಷಿತ ಬಾಂಧವ್ಯದ ಶೈಲಿಗಳ ನಡುವಿನ ವ್ಯತ್ಯಾಸ ಇದು. ಬಾಲ್ಯದ ಈ ಆರಂಭಿಕ ಬಾಂಧವ್ಯಗಳು ಮುಂದೆ ಅವರು ವಯಸ್ಕರಾದ ಮೇಲೆ ತಮ್ಮ ಭಾವನೆಗಳನ್ನು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಅಕ್ಷರಶಃ ನಿರ್ಧರಿಸುತ್ತವೆ. ಇದು ನಾವೆಲ್ಲರೂ ಗಮನಿಸಲೇಬೇಕಾದ ಅತೀ ಮುಖ್ಯ ಅಂಶ. ಬನ್ನಿ, ಈಗ 3ನೇ ವಿಭಾಗದ ಕಡೆ ಗಮನ ಹರಿಸೋಣ. ಬೆಳವಣಿಗೆಯ 4 ಪ್ರಮುಖ ಕ್ಷೇತ್ರಗಳು, ಅಂದ್ರೆ ಮಗುವಿನ ಬೆಳವಣಿಗೆಯ ರಚನಾತ್ಮಕ ಆಧಾರ ಸ್ತಂಭಗಳು. ಒಂದು ಕಟ್ಟಡ ಗಟ್ಟಿಯಾಗಿ ನಿಲ್ಲೋಕೆ ಪ್ರಬಲವಾದ ಕಂಬಗಳು ಎಷ್ಟು ಮುಖ್ಯವೋ, ಹಾಗೆ ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ದೈಹಿಕ, ಅರಿವಿನ, ಭಾವನಾತ್ಮಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಇವೆಲ್ಲವೂ ಸಮಾನವಾಗಿ ಮುಖ್ಯ. ಇಲ್ಲಿ ಗಮನಿಸಿ, ಪ್ರತಿಯೊಂದಕ್ಕೂ 25%. ಮಗು ಆರೋಗ್ಯಕರವಾಗಿ ಬೆಳೆಯಲು ಈ 4 ಕ್ಷೇತ್ರಗಳು ಸಮತೋಲನದಲ್ಲಿರಬೇಕು ಮತ್ತು ಒಂದಕ್ಕೊಂದು ಬೆಂಬಲ ನೀಡುವಂತಿರಬೇಕು. ಇಲ್ಲೊಂದು ಸುಂದರವಾದ ಹೋಲಿಕೆ ಇದೆ ನೋಡಿ. ಮಗುವಿನ ಮನಸ್ಸು ಅಕ್ಷರಶಃ ಒಂದು ಸ್ಪಂಜಿನ ತರಹ ಇರುತ್ತೆ. ಆರಂಭಿಕ ವರ್ಷಗಳಲ್ಲಿ ಮಕ್ಕಳು ಎಷ್ಟೊಂದು ವೇಗವಾಗಿ ಮತ್ತು ಸುಲಭವಾಗಿ ಜ್ಞಾನವನ್ನ ಹೀರ್ಕೊಳ್ತಾರೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಅವರಲ್ಲಿ ಹೊಸ ವಿಷಯಗಳನ್ನ ಕಲಿಯುವ ಅಗಾಧವಾದ ಕುತೂಹಲ ತುಂಬಿರುತ್ತೆ. ಈಗ 4ನೇ ವಿಭಾಗ, ಕಿಂಡರ್ ಗಾರ್ಟನ್ ಮತ್ತು ಅರಿವಿನ ಬೆಳವಣಿಗೆ. ಅಂದ್ರೆ ನಮ್ಮ ಒಳಾಂಗಣ ನಿರ್ಮಾಣ ವಲಯಗಳು ಹೇಗಿರ್ತವೆ ಅಂತ ನೋಡೋಣ. ಶಾಲಾಪೂರ್ವ ಶಿಕ್ಷಣ ಅನ್ನೋದು ಮಕ್ಕಳ ಅರಿವಿನ ಬೆಳವಣಿಗೆಗೆ ಒಂದು ವೇಗವರ್ಧಕವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನಡೆಯುವ ಚಟುವಟಿಕೆಗಳು ಯುವ ಕಲಿಯುಗರಿಗೆ ಮಾಹಿತಿಯನ್ನ ಸಂಘಟಿಸಲು, ನೆನಪಿನ ಶಕ್ತಿಯನ್ನ ಹೆಚ್ಚಿಸಲು, ಹೊಸ ಶಬ್ದಗಳನ್ನು ಕಲಿಯಲು ಮತ್ತು ಹೊಸ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ವಿಮರ್ಶಾತ್ಮಕವಾಗಿ ಚಿಂತಿಸಲು ಅಡಿಪಾಯ ಹಾಕ್ತವೆ. ಇದು ಹೇಗೆ ನಿರ್ಮಾಣವಾಗುತ್ತೆ ಅಂತ ನೋಡೋಣ ಬನ್ನಿ. ಶಿಕ್ಷಕರು ಉದ್ದೇಶಪೂರ್ವಕವಾಗಿಯೇ ಆಟ ಆಧಾರಿತ ಕಲಿಕೆಯ ವಾತಾವರಣವನ್ನು ಶಾಲೆಯಲ್ಲಿ ಸೃಷ್ಟಿಸ್ತಾರೆ. ಒಗಟುಗಳನ್ನು ಬಿಡಿಸುವುದು,
ಕಥೆ ಹೇಳುವುದು ಮತ್ತು ದೈನಂದಿನ ಚಟುವಟಿಕೆಗಳ ಮೂಲಕ ಮಕ್ಕಳ ಆಲೋಚನಾ ಸಾಮರ್ಥ್ಯವನ್ನು ವಿಸ್ತರಿಸುವುದೇ ಇದರ ಪ್ರಮುಖ ಉದ್ದೇಶ. ಈಗ ವಿಭಾಗ 5 ಹೊರಾಂಗಣ ಆಟದ ಪ್ರಯೋಜನಗಳು. ಇದನ್ನು ನಾವು ಹೊರಾಂಗಣ ನಿರ್ಮಾಣ ವಲಯ ಅಂತ ಕರಿಬಹುದು. ಕಲಿಕೆ ಅನ್ನೋದು ಕೇವಲ ಆ 4 ಗೋಡೆಗಳ ನಡುವೆ ಮಾತ್ರ ನಡೆಯಲ್ಲ. ಮಡ್ ಕಿಚನ್ ಅಥವಾ ಮಣ್ಣು ಮರಳಿನಲ್ಲಿ ಆಡುವಂತಹ ದೈಹಿಕ ಮತ್ತು ಇಂದ್ರಿಯ ಸಂಬಂಧಿತ ಆಟಗಳು ಮಕ್ಕಳ ಸೂಕ್ಷ್ಮ ಮೋಟಾರ್ ಕೌಶಲ್ಯಗಳನ್ನು ಮತ್ತು ಅವರೊಳಗಿನ ವೈಜ್ಞಾನಿಕ ಕುತೂಹಲವನ್ನು ನೇರವಾಗಿ ಬೆಳೆಸ್ತವೆ. ಇಂಥ ಆಟಗಳು ನೈಸರ್ಗಿಕ ಜಗತ್ತನ್ನು ಮುಕ್ತವಾಗಿ ಅರಿಯಲು ತುಂಬಾ ಸಹಾಯ ಮಾಡ್ತವೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಗಮನಿಸಿ. ನಾವು ಇಷ್ಟೊತ್ತು ಮಾತನಾಡಿದ ಆ ಕಠಿಣವಾದ ಮನೋವೈಜ್ಞಾನಿಕ ಪದಗಳು ನೈಜ ಜಗತ್ತಿನಲ್ಲಿ ಮಕ್ಕಳ ಈ ಕಾಲ್ಪನಿಕ ಆಟಗಳ ಮೂಲಕ ಎಷ್ಟು ಆನಂದದಾಯಕವಾಗಿ ಮಾರ್ಪಡ್ತವೆ ಅಲ್ವಾ? ಮಗು ತಾನೇ ಒಂದು ಸಮುದ್ರಗಳ್ಳರ ಹಡಗಿನಲ್ಲಿರುವಂತೆ ಕಲ್ಪಿಸಿಕೊಂಡು ಆಡುವಾಗ ಈ ಹೊರಾಂಗಣ ಪರಿಸರವು ಆ ಕಾಲ್ಪನಿಕ ಆಟಗಳನ್ನು ನೈಜವಾನಿ ಮತ್ತು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಜೀವಂತಗೊಳಿಸುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಮಕ್ಕಳಿಗೆ ಕಲಿಯಲು ದುಬಾರಿ ಆಟಿಕೆಗಳೇ ಬೇಕು ಅಂತೇನಿಲ್ಲ. ಕಲ್ಲುಗಳು, ಕಡ್ಡಿಗಳು, ಖಾಲಿ ಡಬ್ಬಗಳು ಅಥವಾ ಮರದ ತೊಗಟೆಗಳಂತಹ ನೈಸರ್ಗಿಕ ಮತ್ತು ಮುಕ್ತ ವಸ್ತುಗಳು ಸಿಕ್ಕಾಗ ಮಕ್ಕಳು ಸ್ವತಂತ್ರವಾಗಿ ಹೊಸ ವಸ್ತುಗಳನ್ನು ಆವಿಷ್ಕರಿಸ್ತಾರೆ, ನಿರ್ಮಿಸ್ತಾರೆ ಮತ್ತು ತಾವೇ ಸಮಸ್ಯೆಗಳನ್ನು ಪರಿಹರಿಸಲು ಕಲಿತಾರೆ. ಇದು ಅವರ ಕ್ರಿಯಾಶೀಲತೆಗೆ ಸಿಗುವ ಅತಿದೊಡ್ಡ ವೇದಿಕೆ. ಈಗ ನಾವು ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ಪ್ರತಿಯೊಂದು ಮಗುವಿನ ಸಾಮರ್ಥ್ಯವನ್ನು ಪೋಷಿಸುವುದು. ಅಂದ್ರೆ ಈ ಅದ್ಭುತ ನೀಲನಕ್ಷೆಯ ಹಿಂದಿರುವ ನಿಜವಾದ ನಿರ್ಮಾಪಕರು ಯಾರು ಅಂತ. ಇಲ್ಲಿ ನಾವೆಲ್ಲರೂ ಒಂದು ಕ್ಷಣ ನಿಂತು ಯೋಚಿಸಬೇಕಾದ ಪ್ರಶ್ನೆ ಇದೆ. ಮಕ್ಕಳ ಈ ತ್ವರಿತ ಬೆಳವಣಿಗೆಯನ್ನು ಪೋಷಕರು ಮತ್ತು ಶಿಕ್ಷಕರು ಹೇಗೆ ಹೆಚ್ಚು ಪರಿಣಾಮಕಾರಿಯಾಗಿ ಬೆಂಬಲಿಸಬಹುದು? ಇದಕ್ಕೆ ಬಹಳ ಸ್ಪಷ್ಟವಾದ ಉತ್ತರ ಇಲ್ಲಿದೆ. ಶಿಕ್ಷಕರು ಶಾಲೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಿಸಿ ಪ್ರತಿಯೊಂದು ಮಗುವಿನ ವೈಯಕ್ತಿಕ ಅಗತ್ಯತೆಗಳನ್ನು ಗುರುತಿಸಿದರೆ, ಪೋಷಕರು ಮನೆಯಲ್ಲಿ ಅಷ್ಟೇ ಪ್ರೀತಿ, ಭದ್ರತೆ ಮತ್ತು ಉತ್ತಮ ಮೌಲ್ಯಗಳನ್ನು ಒದಗಿಸಬೇಕು. ಈ ಎರಡೂ ಜವಾಬ್ದಾರಿಗಳು ಬೇರೆ ಬೇರೆಯಾಗಿದ್ರೂ ಮಗುವಿನ ಆತ್ಮವಿಶ್ವಾಸವನ್ನು ಬೆಳೆಸಲು ಇವೇಡೂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಲೇಬೇಕು. ಕೊನೆಯದಾಗಿ, ಪ್ರತಿಯೊಂದು ಮಗು ವಿಶಿಷ್ಟವಾಗಿದೆ ಮತ್ತು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಸರಿಯಾದ ಮಾರ್ಗದರ್ಶನದ ಅಗತ್ಯವಿದೆ. ಈ ಮಾತು ನಮಗೆಲ್ಲರಿಗೂ ಒಂದು ದೊಡ್ಡ ಪ್ರೇರಣೆ ಅಂತಲೇ ಹೇಳಬಹುದು. ಹಾಗಾದ್ರೆ ಒಮ್ಮೆ ಯೋಚಿಸಿ, ನಾಳಿನ ಭವಿಷ್ಯವನ್ನು ಭದ್ರವಾಗಿ ನಿರ್ಮಿಸಲು ಇಂದು ನಾವು ನಮ್ಮ ಸುತ್ತಲಿನ ಮಕ್ಕಳಿಗೆ ಎಂತಹ ತಳಪಾಯವನ್ನು ಒದಗಿಸುತ್ತಿದ್ದೇವೆ? ಈ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಗಿಸೋಣ. ಮತ್ತೆ ಸಿಗೋಣ. ನಮಸ್ಕಾರ.